ನೋಡಮ್ಮ ಪೂಜಾ, ಹತ್ತಿಗೆ ಮೈದ್ನ ಏನಾದ್ರೂ ಮಾಡ್ಕೊಳ್ಳಿ, ನಿನಗೆ ಬೇರೆ ಜವಾಬ್ದಾರಿ ಕೊಟ್ಟಿದ್ದೀನಿ. ಅದನ್ನ ನೀನ್ ನಿಭಾಯಿಸ್ಬೇಕಮ್ಮ. ಅದು ಎಲ್ಲದಕ್ಕಿಂತ ಮುಖ್ಯವಾದದ್ದು. ಈ ವಂಶಕ್ಕೆ ಸಂಬಂಧಪಟ್ಟಿದ್ದದು. ಏನಮ್ಮ ಕಿಶನ್ಗೆ ಸ್ವಲ್ಪ ಬುದ್ಧಿ ಇಲ್ಲ ಅಂತ ಕಾಲು ಹಿಡಿತಾ ಇದ್ಯಾ? ನಾನು ಇಷ್ಟೆಲ್ಲ ಹೇಳಿದ್ರು ನಿಮ್ಗೆ ಅರ್ಥ ಆಗ್ಲಿಲ್ವಾ? ಅದೇ ಅಮ್ಮ, ತನ್ಮಯ ಅವನ ಜೊತೆ ಆಟ ಆಡೋದಕ್ಕೆ ಯಾರು ಇಲ್ಲ ಅಂತ ಹೇಳ್ತಿದ್ದ. ಈಗ ನೀನು ಈ ಕಂಪ್ನಿ ಬಗ್ಗೆ ಯೋಚನೆ ಮಾಡೋದಕ್ಕೆ, ತನ್ಮಯ ಆಟ ಆಡೋದಕ್ಕೆ ಇನ್ನೊಂದು ಕಂಪ್ನಿ ಬೇಕು. ನೀನು ಅದ್ರ ಕಡೆ ಗಮನ ಕೊಡಮ್ಮ. ಕೇಳಿಸ್ಕೊಂಡೆ. ಸರಿ, ಈಗ ಬೇಗ ಹೋಗೋಣ ದೇವಸ್ಥಾನಕ್ಕೆ. ದೇವಸ್ಥಾನಕ್ಕ ಯಾಕೆ ಪೂಜಾ? ಹಾ ಬಾವ, ಈಗಷ್ಟೇ ಹೊಸ ಕೆಲಸ ಶುರು ಮಾಡಿದೀವಲ್ವಾ, ಅದಕ್ಕೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ತು ಬರಕ್ ಹೋಗ್ತಿದ್ದೀವಿ. ಯಾಕೆ ಹೇಳಿ? ನನ್ ಗಂಡ ಹೊಸ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದಾರಲ್ಲ, ಅದಕ್ಕೆ. ಸರಿ ಸರಿ, ಹುಷಾರಾಗಿ ಹೋಗಿ ಬನ್ನಿ. ಅಪ್ಪ, ಅವರಿಬ್ರು ಈ ರೀತಿ ಸಂತೋಷವಾಗಿರೋದು ನೋಡಿದ್ರೆ ಮನ್ಸಿಗೆ ಏನೋ ಒಂದ್ ರೀತಿ ಸಮಾಧಾನ ಅಲ್ವಾ? ಪೂಜೆಗೆ ಯಾವಾಗ ಇದ್ರ ಬಗ್ಗೆ ಟೆನ್ಷನ್. ಕಿಶನ್ ಏನು ಮಾಡ್ತಾ ಇಲ್ಲ. ಭಾಗ್ಯನ ನೆಪದಲ್ಲಿ ಕಿಶನ್ಗೆ ಒಂದು ದಾರಿ ಆಯ್ತು. ಇನ್ನ ಕನ್ನಿಕಾ ಜೀವನ ಒಂದು ಸೆಟ್ಲ್ ಆಗ್ಬಿಟ್ರೆ ನೆಮ್ಮದಿಯಾಗಿ ನಾನು ಕಂಡ್ಬಿಟ್ರು. ಅವಳಿಗೆ ಒಂದು ಒಳ್ಳೆ ಹುಡುಗನ್ ನೋಡಿ ಒಳ್ಳೆ ಮನೆ ಸೇರ್ಸ್ಬೇಕಲ್ಲ. ಪಾಪ, ಆಕ್ಚುಲಿ ಅವಳ ಬಗ್ಗೆ ನಿಮ್ ಹತ್ರ ಮಾತಾಡ್ಬೇಕು ಅಂತಿದ್ವಿ. ನೀವ್ ಯಾವ್ದಾದ್ರು ಹುಡುಗನ್ನ ಹುಡುಕಿದ್ದೀರಾ? ಇನ್ನೂ ಇಲ್ಲ ಕಣ. ಯಾಕೆ? ಇಲ್ಲಪ್ಪ, ಅವಳಾದವಳು ಯಾರನ್ನ ಹುಡ್ಕೊಂಡಿದ್ದಾಳೆ ಅಂತ ಅನಿಸ್ತಾ ಇದೆ. ಹೌದೇನು? ಯಾರು? ಗೊತ್ತಿಲ್ಲಪ್ಪ. ಎಷ್ಟೇ ಪ್ರಯತ್ನ ಪಟ್ರು ಅವಳು ಬಾಯ್ ಬಿಡ್ತಾ ಇಲ್ಲ. ನಾನು ಭಾಗ್ಯ ವಿಚಾರಿಸಕ್ ಟ್ರೈ ಮಾಡಿದ್ವಿ, ಆದ್ರೂ ಏನು ಪ್ರಯೋಜನ ಆಗ್ಲಿಲ್ಲ. ಓಹೋ, ನಮ್ ಕಣ್ ಹಿಂದೆ ಇಷ್ಟೆಲ್ಲ ನಡೀತಾ ಇದೆಯೋ? ಲವ್ ಮಾಡೋದೇನ್ ತಪ್ಪಲ್ವಲ್ಲ, ಅದನ್ನೆಲ್ಲ ತಿಳ್ಕೊಬೇಕಲ್ವಾ? ಅದನ್ನೆಲ್ಲ ಈಗಲೇ ತಿಳ್ಕೊಂಡ್ರೆ ಒಳ್ಳೇದು. ಹೋಗೋಣ. ಕನ್ನಿಕಾ ತುಂಬಾ ಹಠಮಾರಿ. ಅವಳಾಗೆ ಬಂದ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಅವಳು ಗುಟ್ಟು ಮಾಡ್ತಿದ್ದಾಳೆ ಅಂತಂದ್ರೆ ನಮಗೆ ಹೇಳೋದಿಲ್ಲ ಅಂತ ಅನ್ಸುತ್ತೆ. ಹಾಗಂತ ನಾವ್ ಸುಮ್ನೆ ಕೂತ್ಕೊಳಕ್ ಆಗಲ್ವಲ್ಲಪ್ಪ. ಅದು ನಿಜಾನೆ. ಹುಡುಗ ಎಂತ ಏನು? ಅದು ಮಾವ, ನನ್ಗೆ ಯಾಕೋ ಹುಡುಗನ್ ಬಗ್ಗೆ ಒಂದ್ ಸಣ್ಣ ಅನುಮಾನ ಇದೆ. ಒಂದಷ್ಟು ಇನ್ಫಾರ್ಮೇಶನ್ ಕೂಡ ಇದೆ ಹುಡುಗನ್ ಬಗ್ಗೆ. ಅವ್ನ ಹಿನ್ನೆಲೆ ಏನು, ಎಂತವನು ಅಂತ ಇನ್ನೊಂದಷ್ಟು ತಿಳ್ಕೊಳ್ಳೋದಕ್ಕೆ ಒಂದಷ್ಟು ಪ್ಲಾನ್ ಕೂಡ ಮಾಡಿದೀನಿ. ನೀವು ಹೂ ಅಂದ್ರೆ ಹೇಳ್ತೀನಿ. ಸರಿ ಅಮ್ಮ, ನೀನ್ ಹೇಳೋದು ಕರೆಕ್ಟ್ ಆಗಿ ಹಾಗೆ ಮಾಡಿ. ಸರಿ ಮಾವ, ಕನ್ನಿಕಾನೆ ಆ ಹುಡುಗನ ಈ ಮನೆಗೆ ಕರ್ಕೊಂಡ್ ಬನ್ನಿ. ಅವ್ನ್ ಬಂದಾಗ ನಾವ್ ಈ ರೀತಿ ಮಾಡಿದ್ರೆ ಅವ್ನ್ ಎಂಥವನು ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ. ನನ್ಗೂ ಓಕೆ ಇದೆ ಭಾಗ್ಯ. ಅಕ್ಷತಾ, ಒಂದ್ ಬ್ಲಂಡರ್ ಮಾಡ್ಬಿಟ್ಟಿದ್ದೀನಿ ಅಕ್ಷತಾ. ಏನ್ ಬ್ಲಂಡರ್? ನಾವು ಮಾತಾಡ್ಕೊಂಡಿರೋ 20 ಲಕ್ಷ ಚಕ್ಕಿತ್ತಲ್ಲ, ಅದೆಲ್ಲ ಮಿಸ್ ಆಗ್ಬಿಡಿದೆ. ಏನ್ ಕನಿಕಾ, ನಿಂಗ್ ಸ್ವಲ್ಪ ಜವಾಬ್ದಾರಿ ಅನ್ನೋದೇ ಇಲ್ವಾ? ಕನಿಕಾ, ಯು ಆರ್ ವೆರಿ ಇರ್ರೆಸ್ಪಾನ್ಸಿಬಲ್. ಹಲೋ ಹಲೋ, ಹೋಲ್ಡ್ ಆನ್. ತಪ್ಪು ಮಾಡಿರೋದು ನೀನು, ಅದನ್ನ ನನ್ ತಲೆ ಮೇಲೆ ಹಾಕ್ಬೇಡ. ಕನಿಕಾ, ನಾನ್ ಮಾಡಿರೋ ಕೆಲ್ಸದಲ್ಲಿ ನಿನ್ಗೂ ಲಾಭ ಇದೆ ತಾನೆ? ಏನು ಮಾತಾಡದೆ ಚೆಕ್ ನ ಹುಡ್ಕೊಂಡು ತಗೊಂಡೆ. ಅಕ್ಷತಾ, ಪ್ಲೀಸ್ ಮೈಂಡ್ ಯುವರ್ ಲ್ಯಾಂಗ್ವೇಜ್. ಇವಾಗ ಏನು, ನಾನ್ ನಿನಗ್ ಚೆಕ್ ಕೊಡ್ಲಿಲ್ಲ ಅಂದ್ರೆ ಬರೋ ಲಾಭದಲ್ಲಿ ನೀನ್ ನನಗ್ ಕೊಡಲ್ಲ ಅಂತನಾ? ಸರಿ, ನನ್ಗೇನ್ ಬೇಡ. ಆದಿದ್ರು ಏನಾದ್ರೂ ಕ್ವಶನ್ ಮಾಡಿದ್ರೆ ನೀನ್ ಆನ್ಸರ್ ಮಾಡ್ಕೊ. ಮಾಡೋದೆಲ್ಲ ಮಾಡಿ ನನ್ ತಲೆ ಕಟ್ಟಕ್ ನಿಲ್ತಾಳೆ. ಕನಿಕಾ,
ಮಾತಾಡ್ತಿದ್ದೀನಿ ಏನ್ ಮಾತಾಡ್ತಿದ್ದೀನಿ ಅಂತ ಕೇಳಿಸ್ಕೊಳ್ತಿದ್ಯಾ? ಮಾಡೋದ್ ಬೇರೆ ಕೆಲ್ಸ ಅಲ್ವಾ? ಕನಿಕಾ, ನೀನ್ ಏನ್ ಮಾತಾಡ್ದೆ, ಯಾರ ಹತ್ರ ಮಾತಾಡ್ದೆ ನಾನ್ ನಿಜವಾಗ್ಲೂ ಕೇಳಿಸ್ಕೊಳ್ಳಿಲ್ಲ. ಇದ್ರಲ್ಲಿ ನಿನ್ ಹೆಸರಿತ್ತು, ನಿನಗ್ ಸೇರ್ಬೇಕಾಗಿರೋದು. ಕೊಟ್ಟು ಹೋಗೋಣ ಅಂತ ಬಂದೆ. ಹಾಗೆ ಇನ್ನೊಂದು ವಿಚಾರ, ನಾಳೆ ನಿನ್ ಹುಡುಗನ ಅವ್ರ ಮನೆಯವ್ರನ್ನ ಮನೆಗ್ ಬರೋದಕ್ಕೆ ಹೇಳಿ. ಏನ್ ಆರ್ಡರ್ ಮಾಡ್ತಿದ್ಯಾ? ಚಾನ್ಸೇ ಇಲ್ಲ. ಕನಿಕಾ, ಇದು ನಾನ್ ಹೇಳಿರೋದಲ್ಲ, ಮಾವ ಹೇಳಿರೋದು. ಡೌಟ್ ಇದ್ರೆ ಅವ್ರನ್ನೇ ಕೇಳಿ. ನನಗ್ ಮಾಡೋದ್ ಬೇರೆ ಕೆಲ್ಸ ಅಲ್ವಾ? ಹೋಗಿ ಹೋಗಿ ಡ್ಯಾಡಿಗೆ ವಿಷಯ ಹೇಳಿದ್ಯಲ್ಲ. ಕನಿಕಾ, ಯಾಕೆ ನನ್ನ ಯಾವಾಗ್ಲೂ ತಪ್ಪಾಗಿ ಅರ್ಥ ಮಾಡ್ಕೊಳ್ತೀಯ? ಅದು ಚಾಡಿ ಹೇಳಿದ್ದಲ್ಲ, ನಿನ್ ಮೇಲಿರೋ ಕಾಳಜಿಯಿಂದ ಹೇಳಿದ್ದು. ನೋಡು ಭಾಗ್ಯ, ಇದು ನನ್ನ ಪರ್ಸನಲ್ ಮ್ಯಾಟರ್, ನೀನ್ ಇದಕ್ಕೆ ತಲೆ ಹಾಕ್ಬೇಡ. ವೈಯಕ್ತಿಕ ವಿಚಾರ ಅಲ್ಲ. ಮದ್ವೆ ಅನ್ನೋದು ಎರಡು ಕುಟುಂಬಗಳನ್ನ ಬೆಸೆಯೋ ಸಂಬಂಧ. ನಿನ್ ಪ್ರೀತಿ ಕೇವಲ ಟೈಮ್ ಪಾಸ್ ಅಲ್ಲ, ಮದ್ವೆ ಆಗ್ತೀವಿ ಅನ್ನೋ ಸೀರಿಯಸ್ನೆಸ್ ಇದ್ರೆ ನಾಳೆ ಆ ಹುಡುಗನ ಮನೆಯವ್ರನ್ನ ಮನೆಗ್ ಕರೆ. ಏ, ಗೋ ಟು ಹೆಲ್. ಕನಿಕಾ, ಸೊಮೇಣ ಇದೇನ್ ಸೊಮೇಣ ಹೀಗ್ ಕೇಳ್ತಿದ್ರಿ ಹೊಸದಾಗಿ? ಈ ಮನೇಲಿ ನನ್ಗಿಂತ ಮುಂಚೆ ಇದ್ದಿದ್ದು ನೀವು. ನಿಮ್ಗೆ ಚೆನ್ನಾಗ್ ಗೊತ್ತು ಯಾರು ಹೇಳ್ತಿರ್ತಾರೆ ಅಂತ. ಮತ್ತೆ ನನ್ನ ಕೇಳ್ತಿದ್ದೀರಿ? ಹೌದಮ್ಮ, ಹೇಳ್ತಿದ್ದಾರೆ ಅಂತ ನನಗೆ ಗೊತ್ತು, ಆದ್ರೆ ಬೇರೆಯವ್ರ ಮನಸ್ಸಿದೆಯಲ್ಲ ಅದು ನಿಮಗ್ ಗೊತ್ತು. ಇಷ್ಟು ವರ್ಷದಿಂದ ನಾನು ಈ ಮನೇಲಿ ಕೆಲಸ ಮಾಡಿದ್ರು ಮನೆಯವ್ರು ಬರೋದನ್ನ ನಿಮ್ಮಷ್ಟು ಚೆನ್ನಾಗಿ ನಾನು ಅರ್ಥ ಮಾಡ್ಕೊಂಡಿಲ್ಲ ಅವರ. ನೀವ್ ಒಳ್ಳೆ ಸಮಯನ, ಸುಮ್ಮನೆ. ಹೌದು ಅವ್ರೆ, ಈಗ ನಮ್ಗೆ ಹೆಂಗ್ ಗೊತ್ತು ನಿಮ್ ಬರದೇ ಇರೋ ಕೆಲಸ ಯಾವ್ದಾರು ಇದೆಯಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಸ್ವಾಮಿನ, ನನ್ ಕೈಲಿ ಇಷ್ಟ ಕೆಲಸ ಮಾಡಕ್ ಆಗಲ್ಲ ಅವರು. ಅದೆಲ್ಲ ನಾವ್ ಸುಮ್ನೆ ಅನ್ಕೊಳ್ಳೋದು ಸ್ವಾಮಿನ. ಎಲ್ರಿಗೂ ಎಲ್ಲಾ ಕೆಲ್ಸನೂ ಬರುತ್ತೆ, ನಾವ್ ಆಸಕ್ತಿಯಿಂದ ಮನ್ಸ್ ಮಾಡಿ ಮಾಡ್ಬೇಕಷ್ಟೇ. ಸೂಪರ್ ಆಗಿ ಹೇಳಿದ್ರಿ. ಮೂವತ್ತು ಜಾಸ್ತಿ ಇಂಟ್ರೆಸ್ಟ್ ಇದೆ, ಅದಕ್ಕೆ ಈ ತರ ಸೂಪರ್ ಆಗಿ ಡಿಸೈನ್ ಮಾಡ್ತಿರ್ತೀಯ. ಚೆನ್ನಾಗಿದ್ಯಾ? ಒಂದ್ ದಿನಕ್ಕೆ ಎಷ್ಟ್ ಮಾಡ್ಬೋದಮ್ಮ? ಜಾಸ್ತಿ ಮಾಡ್ಬೋದು ಕಣ್ಮೈ, ಆದ್ರೆ ಇವಾಗ ಮಾಡಿದ್ ಕಡಿಮೆನೇ ಇದೆ, ಟೈಮ್ ಕಡಿಮೆ ಇದೆಯಲ್ಲ ಅದಕ್ಕೆ. ಇದಕ್ಕೆ ಮಷೀನ್ ಇದ್ರೆ ತುಂಬಾ ಬೇಗನೆ ಆಗುತ್ತೆ. ಸ್ವಲ್ಪ ದಿನ ಹೋಗಿ ಆಮೇಲೆ ತಗೊಳ್ತೀನಿ. ಹೌದು ಕಣ್ಮೈ, ನಿನ್ ಬರ್ಡೇ ಬಂತಲ್ಲ, ಏನ್ ಗಿಫ್ಟ್ ಬೇಕು ಕೇಳು, ಅದನ್ನೇ ಕೊಡಿಸ್ತೀನಿ. ಹೋಗಮ್ಮ, ನಾವ್ ಬರ್ಡೇನು ಬೇಡ ಏನು ಬೇಡ. ಪ್ರತಿ ಸಲ ಬರ್ಡೇ ಅಂದ್ರೆ ಒಂದ್ ವಾರದ ಮುಂಚೆಯಿಂದಾನೆ ಕುಣಿತಾ ಇದ್ದವನು ಈ ಸಲ ಯಾಕೆ ಸಪ್ಪಗಿದ್ದಾನೆ? ಬೇಡ ಅಂದ್ರೆ ಮತ್ತೆ ಮತ್ತೆ ಜಾಸ್ತಿನೇ ಮಾಡ್ತಿದ್ದಾಳೆ. ಯಾಕೋ ಬರ್ತಾ ಬರ್ತಾ ಇವ್ರು ಅತಿ ಆಯ್ತು. ಅದೇ ಏನ್ ಆಫೀಸಿಂದ ಎಷ್ಟು ಬೇಗ ಬಂದ್ಬಿಟ್ಟಿದೆ? ಹಾಗೆ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾಗಿತ್ತು, ಅದಕ್ಕೆ ಬಂದೆ. ಏನಾಗಿದೆ ನಿಂಗೆ? ಯಾಕೆ ಹಿಂಗ್ ಮಾಡ್ತಿದ್ಯಾ? ನಾನ್ ನಿನಗೆ ಅವತ್ತೇ ಹೇಳಿದ್ದೀನಿ ಆಫೀಸ್ ಕಡೆ ಗಮನ ಕೊಡು ಅಂತ. ನೀನ್ ಅದನ್ನೆಲ್ಲ ಬಿಟ್ಟು ಹಾಸ್ಪಿಟಲ್ ಹೋಗೋದಕ್ಕಿಂತ ಬಂದಿದ್ಯಾ? ಅದೇ ಇನ್ಫ್ಯಾಕ್ಟ್ ಕೆಲಸ ಮುಗಿಲಿಲ್ಲ ಅಂದಿದ್ರು ನಾನು ಹಾಸ್ಪಿಟಲ್ಗೆ ಹೋಗ್ತಾನೆ ಇದ್ದೆ. ಅಲ್ಲಿ ಧರ್ಮರಾಜ್ ಮಾವಂಗೆ ಆಪರೇಷನ್ ಆಗಿದೆ, ಗೆಳತಿ ಬೇರೆ ಒಬ್ಬರೇ ಇದ್ದಾರೆ. ಇಂಥ ಸಮಯದಲ್ಲೂ ನಾವು ಹೋಗ್ಲಿಲ್ಲ ಅಂದ್ರೆ ಹೇಗೆ ಹೇಳಿ? ಆದಿಯವ್ರೆ ನೋಡಿ, ಒಂದಷ್ಟು ಡಿಸೈನ್ಸ್ ಮಾಡಿದೀನಿ, ಹೇಗಿದೆ ಅಂತ. ವಾವ್, ಸೂಪರ್. ಭಾಗ್ಯವ್ರೆ, ತುಂಬಾ ಚೆನ್ನಾಗಿದೆ. ನಿಮ್ ಫಸ್ಟ್ ಅಟೆಂಪ್ಟ್ ಅಲ್ಲೇ ಅವ್ರು ನಿಮ್ ಡಿಸೈನ್ಸ್ ನ ನೋಡಿ ತುಂಬಾ ಮೆಚ್ಕೋತಾರೆ, ಅಷ್ಟು ಚೆನ್ನಾಗಿದೆ. ಮತ್ತೆ ಡಿಸೈನ್ಸ್ ಹೇಗಿದೆ ನೋಡಿ. ಭಾಗ್ಯ, ನಾನು ಇನ್ನೊಂದಷ್ಟು ಡಿಸೈನ್ಸ್ ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ನಿಮಗೆ ತೋರಿಸ್ತೀನಿ. ಆ ತರ ನೀವು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಆದಿಯವರೇ.
ಯಾವ ತರ ಡಿಸೈನ್ಸ್ ಮಾಡ್ಬೇಕು ಅಂತ ತುಂಬಾ ತಲೆ ಕೆಡ್ಸ್ಕೊಳ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇದನ್ನೆಲ್ಲ ಒಳಗಡೆ ಇಡಿ. ಹಾಸ್ಪಿಟಲ್ ಹತ್ರ ಹೋಗ್ಬೇಕು, ಗೆಳತಿ ಕಾಯ್ತಾ ಇರ್ತಾರೆ. ಅದೇವ್ರೆ, ಹೋಗ್ತಾ ಹೋಗ್ತಾ ಹಾಗೆ ಈ ಡಿಸೈನ್ ಎಲ್ಲ ಕಳ್ಸಕ್ಕೆ ಕೊರಿಯರ್ ರೆಡಿ ಮಾಡಿದೀನಿ. ಹೋಗ್ತಾ ಕೊರಿಯರ್ ಮಾಡಿ ಹೋಗೋಣ. ಖಂಡಿತ ಮಾಡೋಣ. ಎಲ್ಲಾನು ತಗೊಂಬನ್ನಿ, ನನ್ ಕಾರಲ್ಲಿ ವೇಟ್ ಮಾಡ್ತಾ ಇರ್ತೇನೆ. ಸರಿ ಆಗ ಅದೇ ನಾನು ಹೋಗಿ ಬರ್ತೀನಿ. ಹೀಗೆ ಆದ್ರೆ ಆದಿಶ್ವರ್ ಕಾಮತ್ ಸದ್ಯದಲ್ಲಿ ಅಮ್ಮ ಅವ್ರ ಗಂಡ ಆಗ್ಬಿಡ್ತಾನೆ. ಇಷ್ಟು ದಿನ ಮತ್ತೆ ಎಲ್ಲ ನೀವ್ ಹೇಳ್ದಾಗೆ ಅಂತ ಹೇಳ್ತಿದ್ದವನು ಈಗ ಹೆಂಡತಿ ಹೇಳ್ದಾಗೆ ಅಂತ ಹೇಳೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾನೆ. ಇಷ್ಟೆಲ್ಲ ನನ್ಗೆ ನಂಬೋಕೆ ಆಗ್ತಿಲ್ಲ. ಭಾಗ್ಯ ನಮ್ಷ್ಟೆ. ಈ ಮನೆ ಸಂಪ್ರದಾಯ ಘನತೆಗೆ ಯಾವ ವ್ಯಕ್ತಿನೂ ಬರ್ದಿರೋ ತರ ಇರ್ತೀನಿ ಅಂತ ಹೇಳಿ ಈಗ ಅದನ್ನ ಮೀರಿ ಇನ್ನೇನ್ ಮಾಡ್ಬೋದು ಅದನ್ನೆಲ್ಲ ಮಾಡ್ತಿದ್ದ. ಇಷ್ಟನ್ನೆಲ್ಲ ಅಣ್ಣಂಗೆ ಹೋಗಿ ಹೇಳೋಣ ಅಂದ್ರೆ ಎಲ್ರಿಗಿಂತ ಮುಂಚೆ ಅವರೇ ಸೊಸೆನ ವಹಿಸ್ಕೊಂಡ್ ಬರ್ತಾರೆ. ಈ ಕೆಲಸ ಶುರು ಮಾಡ್ದಾಗ್ಲೇ ಹೇಳಿದ್ದೆ ಭಾಗ್ಯನಿ ಇದು ಬೇಡ ಅಂತ. ಆದ್ರೆ ಅವಳು ಇದನ್ನೆಲ್ಲ ಮೀರಿ ಕೆಲಸ ಶುರು ಮಾಡ್ತಿದ್ದಾಳೆ. ಹೀಗೆ ಮುಂದುವರೆದ್ರೆ ನಾನು ಆಗಿ ಅಣ್ಣ ಎಲ್ರೂ ಅಸ್ತಿತ್ವನ ಕಳ್ಕೋಬೇಕಾಗತ್ತೆ. ನಾನು ಆ ಭಾಗ್ಯಕ್ಕೆ ಹೊರಗಡೆ ಹೋಗ್ಬಾರ್ದು ಅಂತ ಬೇಲಿ ಹಾಕಿದೆ. ಆದ್ರೆ ಅವಳು ಆ ಬೇಲಿನ ದಾಟಿ ಹೊರಗಡೆದನ್ನೆಲ್ಲ ಮನೆಗೆ ತರ್ತಿದ್ದಾಳೆ. ಅದಕ್ಕೆ ಮನೆಯವರೆಲ್ಲ ಅವ್ರ ತಾಳಕ್ಕೆ ತಕ್ಕ ಕುಡಿತಾ ಇದ್ದಾರೆ. ಇದನ್ನೆಲ್ಲ ನಿಲ್ಲಿಸ್ಬೇಕು. ಕೊನೆಗೂ ಮಾವನ ಆಪರೇಷನ್ ಸಕ್ಸಸ್ಫುಲ್ ಆಗಿ ಅವರು ಚೇತರಿಸ್ಕೊಳ್ತಿದ್ದಾರೆ. ಏನೋ ಮನ್ಸಿಗೆ ಒಂಥರ ಸಮಾಧಾನ ಆದಿಯವರು. ಅತ್ತೆನೂ ಈಗ ನೆಮ್ಮದಿಯಾಗಿದ್ದಾರೆ. ಆದ್ರೆ ಮುಂದೆ ಏನು ಅಂತಾನೆ ಗೊತ್ತಿಲ್ಲ. ಮುಂದೆ ಅಂದ್ರೆ ಏನು ಭಾಗ್ಯ? ನಾಳಿದ್ರಲ್ಲಿ ಮಾವ ಡಿಸ್ಚಾರ್ಜ್ ಆಗ್ತಾರೆ. ಆಮೇಲೆ ಒತ್ತಾಯ ಮಾಡಿ ಅವ್ರನ್ನ ಹೇಗಾದ್ರೂ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ನಾನೇನೋ ಸುಲಭವಾಗಿ ಹೇಳ್ತಿದ್ದೀನಿ. ಆದ್ರೆ ಅವ್ರು ಒಪ್ಪಲ್ಲ ಅಲ್ವಾ ಆದಿಯವರೇ? ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ. ಸೂರ್ಯವಂಶಿ ಮನೆಗೆ ಬಿಡೋಣ ಅಂದ್ರೆ ಅಲ್ಲಿ ಶ್ರೇಷ್ಠ ಇದ್ದಾಳೆ. ಭಾಗ್ಯ, ನಾವ್ಯಾಕೆ ಅವ್ರನ್ನ ಶ್ರೇಷ್ಠನ ಜೊತೆ ಬಿಡ್ಬೇಕು? ನಮ್ ಜೊತೆನೆ ಕರ್ಕೊಂಡ್ ಬರೋಣ ಬಿಡಿ. ನಿಮ್ ಪ್ರೀತಿ ಮುಂದೆ ಅವ್ರ ಹಠ ನಡೆಯೋದಿಲ್ಲ. ಯಾಕೋ ಬಂಗಾರಿನ ಬಿಟ್ಟಿರಕ್ ಆಗ್ತಿಲ್ಲ ಆದಿಯವರೇ. ಅತ್ತೆ ಮಾವ ನಮ್ ಜೊತೆಗ್ ಬಂದ್ರೆ ಬಂಗಾರಿನೂ ಅವ್ರ ಜೊತೆ ನಮ್ ಮನೆಗ್ ಬಂದ್ಬಿಡ್ತಾರೆ. ಇಷ್ಟೊತ್ತಿಗೆ ಕಾಲೇಜಿಂದ ವಾಪಸ್ ಬಂದಿರ್ತಾಳೋ ಏನೋ. ಅವಳು ನಮ್ ಜೊತೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೋದು ಅಲ್ಲ? ಇರಿ, ಅಮ್ಮಂಗ್ ಫೋನ್ ಮಾಡಿ ಕೇಳ್ತೀನಿ. ಭಾಗ್ಯ, ಹೇಳಮ್ಮ. ಅದು ನಾವು ಮಾವನ ನೋಡೋದಕ್ಕೆ ಹಾಸ್ಪಿಟಲ್ ಹೋಗ್ತಾ ಇದೀವಿ. ಅಪ್ಪ ಹೇಗಿದಾರಮ್ಮ? ಏನ್ ಮಾಡ್ತಿದಾರೆ? ಬಂಗಾರಿ ಕಾಲೇಜಿಂದ ವಾಪಸ್ ಬಂದ? ಬಂಗಾರಿ ಬಂದಿದ್ರೆ ಅವಳ ಜೊತೆ ಕರ್ಕೊಂಡು ಹೋಗೋಣ ಅಂತ. ಅಯ್ಯೋ, ನನಗೂ ನಿಮ್ಮ ಅಪ್ಪನಿಗೂ ಅವಳದೇ ಟೆನ್ಷನ್ ಕಣೆ. ನಾನೇ ನಿನಗ್ ಫೋನ್ ಮಾಡಿ ಹೇಳೋಣ ಅನ್ಕೊಂಡಿದ್ದೆ, ನೀನೇ ಮಾಡ್ದೆ ನೋಡು. ಏನಾಯ್ತಮ್ಮ? ಇನ್ನೂ ಕೋಪದಲ್ಲಿದಾಳ? ನಿನ್ ಜೊತೆಗೂ ಸರಿಯಾಗಿ ಮಾತಾಡ್ತಿಲ್ವಾ? ಮಾತೆಲ್ಲ ಆಡ್ತಾಳೆ, ಆದ್ರೆ ಕೋಪ ತಾಪ ಎಲ್ಲ ಮಾಮೂಲಿದೆ. ಬೆಳಿಗ್ಗೆ ಎದ್ದು ಕಾಲೇಜ್ ಹೋಗ್ತಾಳೆ ಕಣ, ಆದ್ರೆ ಬರೋದು ರಾತ್ರಿ 8 ಗಂಟೆ ಆಗತ್ತೆ. 8 ಗಂಟೆಗ? ಅಷ್ಟ್ಲೇಟ್ ಯಾಕಮ್ಮ? ಕೇಳಿದ್ರೆ ಸ್ಪೆಷಲ್ ಕ್ಲಾಸು, ಎಕ್ಸ್ಟ್ರಾ ಕ್ಲಾಸು ಅಂತ ಏನೇನೋ ಹೇಳ್ತಾಳೆ. ಬೆಳಿಗ್ಗೆ ಕಾಲೇಜ್ ಹೋಗ್ತಾಳೆ, ಸಂಜೆ ಬರೋಷ್ಟರಲ್ಲಿ ಮುಖ ಎಲ್ಲ ಬಾಡ್ ಹೋಗಿರತ್ತೆ, ತುಂಬಾ ಸುಸ್ತಾಗಿರ್ತಾಳೆ. ಊಟ ಮಾಡು ಅಂದ್ರೆ ಹಸಿವಿಲ್ಲ ಅಂತಾಳೆ. ಓದ್ತೀನಿ ಅಂತ ರೂಮ್ಗೆ ಹೋಗ್ತಾಳೆ, ನೋಡಿದ್ರೆ ಮಲ್ಗಿರ್ತಾಳೆ. ಹಾಗೆ ಅವಳೇನೋ ಗುಟ್ ಮಾಡ್ತಿದ್ದಾಳೆ ಅಂತ ಅನಿಸ್ತಾ ಇದೆ ಕಣೆ. ಕೇಳಿದ್ರೆ ಬಾಯೇ ಬಿಡ್ತಿಲ್ಲ. ನೀನಾದ್ರೂ ಸ್ವಲ್ಪ ಏನು ಅಂತ ಕೇಳೆ. ಸರಿ ಅಮ್ಮ, ಹೇಗಿದ್ರು ಕಾಲೇಜ್ ಹೋಗಿರಲ್ಲ, ನಾನು ಅಲ್ಲಿಗೆ ಹೋಗಿ ಅವಳನ್ನ ಕರ್ಕೊಂಡು ಹೋಗ್ತೀನಿ ಆಯ್ತಾ? ನೀವಿಬ್ರು ಮನೆಗ್ ಬನ್ನಿ. ಸರಿ ಭಾಗ್ಯ, ದೀಪ್ತಿ ಅಮ್ಮನು ಬರ್ಲಿ, ಆಮೇಲೆ ಬರ್ತೀನಿ. ಸರಿಮ್ಮ. ಅಮ್ಮ ಹೇಳೋದ್ ನೋಡಿದ್ರೆ ತನ್ನ ಏನೋ ಸಮಸ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಅನಿಸ್ತಾ ಇದೆ. ರಾತ್ರಿ 8 ಗಂಟೆವರೆಗೂ ಯಾವ ಕ್ಲಾಸು ಇರಲ್ಲ. ಖಂಡಿತ ಅವಳು ಅಮ್ಮನ ಹತ್ರ ಸುಳ್ಳು ಹೇಳ್ತಿದ್ದಾಳೆ.
ನಾವು ತನ್ವಿ ಹತ್ರ ಯಾಕೆ ಮಾತಾಡಬಾರ್ದು? ಇಷ್ಟೊತ್ತಿಗೆ ಹೆಂಗಿದ್ರು ಕಾಲೇಜ್ ಮುಗ್ದಿರುತ್ತಲ್ವಾ, ಡೈರೆಕ್ಟ್ ಕಾಲೇಜ್ ಹತ್ರ ಹೋಗೋಣ. ಅವಳನ್ನ ಪಿಕ್ ಮಾಡ್ಕೊಂಡು ಹಾಗೆ ಅವ್ರ ಜೊತೆ ಮಾತಾಡ್ಕೊಂಡು ಹೋಗೋಣ. ಅವಳನ್ನ ಕೇಳಿದ್ರೆ ಅವ್ಳು ಸತ್ಯ ಹೇಳೋದಿಲ್ಲ. ಅವ್ಳ ಕ್ಲೋಸ್ ಫ್ರೆಂಡ್ ಒಬ್ಳಿದಾಳೆ, ಅವಳನ್ನೇ ಕೇಳ್ತೀನಿ ರೀ. ಅಯ್ಯೋ ಭಾಗ್ಯ ಆಂಟಿ, ಇವ್ರು ಯಾಕೆ ಕಾಲ್ ಮಾಡ್ತಿದ್ದಾರೆ? ಫಸ್ಟ್ ತನ್ವಿ ಹತ್ರ ಮಾತಾಡಿ ಆಮೇಲೆ ಇವ್ರಿಗೆ ಕಾಲ್ ಮಾಡ್ಬೇಕು. ಅರೆ ಇವ್ರು ಯಾಕೆ ಪದೇ ಪದೇ ಕಾಲ್ ಮಾಡ್ತಿದ್ದಾರೆ? ಹಲೋ ಆಂಟಿ. ಪುಟ್ಟ ಎಲ್ಲಿದ್ಯಾ? ಕಾಲೇಜ್ ಮನೆಗ? ಅದು ಮನೆಗೆ ಹೋಗ್ತಾ ಇದ್ದೀನಿ ಆಂಟಿ. ಯಾಕೆ ಆಂಟಿ? ಓ ಕ್ಲಾಸ್ ಮುಗೀತಾ? ಹಾಗಾದ್ರೆ ಬಂಗಾರಿ ಮನೆಗೆ ಹೊರಟಿದ್ದಾಳ? ತನ್ವಿ ಅವಳು ಇನ್ನೂ ಸ್ಪೆಷಲ್ ಕ್ಲಾಸ್ ಅಲ್ಲಿ ಇದ್ದಾಳೆ. ನಾನು ಮನೆಗೆ ಹೋಗ್ತಾ ಇದ್ದೀನಿ, ನನ್ಗಷ್ಟೇ ಕ್ಲಾಸ್ ಮುಗೀತು. ನೋಡಿ ಪಾಪ, ನಾವು ಸುಮ್ನೆ ಡೌಟ್ ಪಟ್ವಿ. ಪಾಪ ತನ್ವಿ ಇನ್ನು ಕಾಲೇಜಲ್ಲೇ ಇದ್ದಾಳೆ. ನನ್ಗೆ ಯಾಕೋ ಅನಿಸ್ತಿಲ್ಲ. ಸರಿ ಪುಟ, ನಾವು ಅವಳನ್ನ ಪಿಕ್ ಮಾಡೋದಕ್ಕೆ ಕಾಲೇಜ್ ಹತ್ರನೇ ಬರ್ತಾ ಇದೀವಿ. ನೀನು ಬೇಕಾದ್ರೆ ನಮ್ ಜೊತೆ ಬಾ, ಮನೆ ಹತ್ರ ಡ್ರಾಪ್ ಮಾಡಿ ಹೋಗ್ತೀನಿ. ಇಬ್ರು ಗೇಟ್ ಹತ್ರ ಬಂದ್ಬಿಡಿ. ಅಯ್ಯೋ ನೀವ್ ಆಲ್ರೆಡಿ ಕಾಲೇಜ್ ಹತ್ರ ಬಂದ್ಬಿಟ್ರಾ? ನಾನು ಆಲ್ರೆಡಿ ಹೊರಟೆ. ಒಂದ್ ನಿಮಿಷ, ತನ್ವಿ ಕಾಲ್ ಮಾಡಿ ಹೇಳ್ತೀನಿ. ಯಾಕೆ ಭಯ ಪಡ್ತಿದ್ಯಾ ಪುಟ್ಟ? ತನ್ವಿ ನಿಜವಾಗ್ಲೂ ಕ್ಲಾಸ್ ಅಲ್ಲಿ ಇದ್ದಾಳ? ಸರಿ ಹಾಗಾದ್ರೆ ಬಾ, ಅವ್ರ ಕ್ಲಾಸ್ ಕರ್ಕೊಂಡು ಹೋಗು. ಆಂಟಿ ಅದು ಸಾರಿ, ಕ್ಲಾಸ್ ಎಲ್ಲ ಆಲ್ರೆಡಿ ಮುಗೀತು. ಮತ್ತೆ ಸ್ಪೆಷಲ್ ಕ್ಲಾಸ್ ಇದೆ ಅಂದ್ರೆ ಅದು ಸುಳ್ಳ? ನೋಡು ಪುಟ್ಟ, ತನ್ವಿ ಕಾಲೇಜಲ್ಲಿ ಇದ್ದಾಳ ಇಲ್ವಾ ಅಂತ ಸರಿಯಾಗಿ ಹೇಳು. ಇಲ್ಲ ಅಂದ್ರೆ ಅವ್ಳು ಎಲ್ಲಿ ಹೋಗಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅಂತ ಹೇಳು. ನೀನ್ ಯಾಕೆ ಅವಳ ಪರ ಇಟ್ಕೊಂಡು ಸುಳ್ಳು ಹೇಳ್ತಿದ್ಯಾ? ನಿಜ ಹೇಳು, ನನ್ ಮಗಳು ಎಲ್ಲಿದ್ದಾಳೆ ಅಂತ. ನಾನ್ ಯಾವ ವಿಷಯನ ಮುಚ್ಚಿಡ್ಬೇಕು ಅಂತ ಒದ್ದಾಡ್ತಿದ್ನೋ ಆ ವಿಷಯ ಎಲ್ಲ ಭಾಗ್ಯ ತಿಳ್ಕೊಂಡು ಡ್ಯಾಡ್ ಹತ್ರ ಹೇಳಿದಾಳೆ. ಈ ಡ್ಯಾಡ್ ಬೇರೆ ಹುಡುಗನ ಮನೆಯವ್ರನ್ನ ಕರ್ಕೋಬಾ ಅಂತ ಹೇಳ್ತಿದ್ದಾರೆ. ಒಳ್ಳೆ ವಿಷಯ ಅಲ್ವಾ ಕನಿಕಾ? ಮತ್ತೆ ಕೆಲಸ ಬೇಗ ಬೇಗ ಮುಂದುವರಿಯುತ್ತೆ. ಇನ್ಫ್ಯಾಕ್ಟ್ ನಿಮ್ಮಿಬ್ರು ಮದ್ವೆ ಬೇಗ ಆಗ್ತಾ ಇದೆಯಲ್ಲ, ಅದಕ್ಕೆ ಖುಷಿ ಪಡಿ. ಅದಷ್ಟು ಈಸಿ ಅಲ್ಲ ಅಕ್ಷತಾ. ಈಸಿ ಅಲ್ವಾ? ಯಾಕೆ? ಬಿಕಾಸ್ ನೀನು ಅಕ್ಷತಾ ರಿಲೇಟಿವ್ ಅಂತ ಗೊತ್ತಿಲ್ಲ. ನನ್ ರಿಲೇಟಿವ್ ಆದ್ರೆ ಏನಾಗುತ್ತೆ ಕನಿಕಾ? ಹಾಗಲ್ಲ ಅಕ್ಷತಾ, ಅವತ್ತು ನಿನ್ ಬಾಗಿಂದ ಅಷ್ಟೆಲ್ಲ ಮಾತಾಡಿದ್ಯಾ. ಆ ವಿಷಯಕ್ಕೆ ಬ್ರೋಗು ನಿನ್ ಮೇಲೆ ಸಿಟ್ಟಿದೆ. ಹಾಗಿರುವಾಗ ವೈಭವ್ ನಿನ್ ರಿಲೇಟಿವ್ ಅಂದ್ರೆ ಈ ಮದ್ವೆಗೆ ಒಪ್ಕೊಳ್ತಾರ? ನೋಡ್ ಕನಿಕಾ, ಆದಿ ಮತ್ತೆ ಭಾಗ್ಯ ವೈಭವ್ನ ಒಪ್ಕೊಂಡ್ರು ಒಪ್ಕೊಳ್ದೆ ಹೋದ್ರು ನಮ್ಗೇನ್ ಡಿಫ್ರೆನ್ಸ್ ಆಗಲ್ಲ. ನನ್ ಮೇನ್ ಯಾರು? ಮೀನಾಕ್ಷಿ ಮತ್ತೆ ಕಾಮತ್ ಅಂಕಲ್. ಅವರಿಬ್ರು ನಮ್ ಪರವಾಗಿದ್ರೆ ಸಾಕು. ಅವ್ರಂತೂ ನಮ್ಮನ್ನ ಎದುರು ಹಾಕೊಳಲ್ಲ. ನಾನೇ ನಿಂತು ನಿಮ್ಮಿಬ್ರು ಮದ್ವೆ ಮಾಡಿಸ್ದೆ. ಏನೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ಆಯ್ತು. ಅದೇನಂತ ನೋಡೋಣ. ಅಲ್ಲ ಸರ್, ನೀವು ತಾಂಡ ಮಾಡಿರೋ ಇದೇ ಕೆಲಸಕ್ಕೆ ನಾನು ಎಲ್ಲರದನ್ನು ಅನ್ಸ್ಕೋಬೇಕಾ? ನೀವಿಬ್ರು ಪ್ಲಾನ್ ಏನು? ನೀವಿಬ್ರು ಸೇರ್ಕೊಂಡು ನನಗೆ ಮೋಸ ಮಾಡ್ಬೇಕು ಅಂತನಾ? ಇಲ್ಲ ಮೇಡಮ್, ಆತರ ಏನಿಲ್ಲ. ಎಲ್ಲ ನಿಮ್ಮ ಒಳ್ಳೇದಕ್ಕೆ ಮಾಡೋಣ ಅಂತ ಹೊರಟಿತ್ತು. ನೀವು ತಾಂಡವ್ ಸರ್ ಜೊತೆ ಸೇರಿ ಹೇಳಿದ್ದನ್ನೆಲ್ಲ ಮಾಡಿ ನಿಮ್ ಫ್ಯೂಚರ್ ಸ್ಟ್ರಾಂಗ್ ಆಗಿರುತ್ತೆ. ಅವ್ರು ಹೇಳಿದ ಕೆಲಸ ಮಾಡಿ ಮೇಡಮ್. ನೋಡಿ ಸರ್, ಅವನು ಹೇಳಿದ ಕೆಲಸನ ನಾನು ಮಾಡೋದಕ್ಕಾಗಲ್ಲ. ನನ್ಗೆ ಆ ಮನೆ ಬೇಕು. ನಾನು ಹೇಳೋದನ್ನ ಕರೆಕ್ಟಾಗಿ ತಿಳಿಸ್ಕೊಳ್ಳಿ. ತಾಂಡವ ಮನೆಯವ್ರನ್ನೆಲ್ಲ ಹೊರಗಡೆ ಹಾಕಿ ಆ ಮನೆಯವ್ರ ಜೀವನನೆಲ್ಲ ನರ್ಕ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ. ಅದಾದ
ಚೀಪಾಗಿ ಬಿಹೇವ್ ಮಾಡ್ತಿದಾರ? ಪಪ್ಪ ತುಂಬಾ ಒಳ್ಳೆಯವರು ಅನ್ಕೊಂಡಿದ್ದೆ, ಯಾಕೆ ಎಲ್ರಿಗೂ ಹೊರಗಾಕ್ಬೇಕು ಅನ್ಕೊಂಡಿದಾರ? ಈ ಶ್ರೇಷ್ಠ ಆಂಟಿ ಮಾತು ಕೇಳ್ತಿದ್ರೆ ಯಾಕೋ ತುಂಬಾ ಕನ್ಫ್ಯೂಸ್ ಆಗ್ತಿದೆ. ಆ ಬಾಜಿನ ಹಾಳು ಮಾಡೋದಕ್ಕೋಸ್ಕರ ತನ್ನಿ ಬ್ರೇನ್ ವಾಶ್ ಮಾಡ್ತಿರೋದು ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದಾನ? ಅವ್ನ ತನ್ನಿನ ದಾಳವಾಗಿ ಬಳಸ್ಕೊಂತಿದ್ದಾನ ಅಷ್ಟೇ. ಅಲ್ಲ ಆಂಟಿ, ನಾನು ಇನ್ನೊಬ್ರ ಜೀವನ ಹಾಳು ಮಾಡಕ್ ನೋಡೋದೇ ಇಲ್ಲ. ಅಕಸ್ಮಾತ್ ಮಾಡಿದ್ರು ನಿಮ್ ತರ ಕಾಲೇಜ್ ಜೀವನ ಮಾಡ್ತಿರ್ಲಿಲ್ಲ. ತನ್ನಿ ನಿನ್ನ